ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಬೇಟೇನಹಳ್ಳಿಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಉಪಕೇಂದ್ರವನ್ನು ಇಂದು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೇಟೇನಹಳ್ಳಿ ಯುವ ಮುಖಂಡ ಮಹೇಶ್ ಕುಮಾರ್ ಬಿಆರ್ ಬಾಬು ಅವರು ಮೊದಲು ಈ ಕೇಂದ್ರ ತಾತ್ಕಾಲಿಕವಾಗಿದ್ದು ಇಂದು ಅಧಿಕೃತವಾಗಿ ಆಗಿದೆ. ಇದು ನಮ್ಮ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಶ್ರೀ ಕೆಎಚ್ ಮುನಿಯಪ್ಪ ಅವರಿಗೆ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷ ಜಯಂತ್, ಕಾರ್ಯದರ್ಶಿ ಮಂಜುನಾಥ್, ರುತೀಶ್, ಅಂಜನಪ್ಪ, ಶಿವಕುಮಾರ್, ಅರುಣ್, ಜಯರಾಮ್ ಹಾಗೂ ಊರಿನ ಮುಖಂಡರು ಮುನೇಗೌಡರು, ಕೊಂಡಪ್ಪ, ಕೇಶವಮೂರ್ತಿ, ಮಹೇಶ್, ಪಾಪಣ್ಣ, ವೆಂಕಟೇಶ್, ರಾಮಕೃಷ್ಣಾಚಾರಿ, ಊರಿನ ಪ್ರಮುಖ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಮ್ಮ ಬೇಟೇನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಇವತ್ತು ಏನು ಸುಮಾರು ವರ್ಷಗಳಿಂದ ಏನು 3-4 ವರ್ಷದಿಂದ ಇಲ್ಲೇ ಕೊಡ್ತಾ ಇದ್ರು ಅಂತ ಹೇಳಿದ್ರು. ಇವತ್ತು ಪರ್ಮನೆಂಟ್ ಆಗಿ ಇವತ್ತು ನಮ್ಮ ಬೇಟೇನಹಳ್ಳಿ ಗ್ರಾಮಕ್ಕೆ ಒಂದು ಉಪಕೇಂದ್ರವನ್ನು ಬೇಕು ಅಂತೇಳಿ ಪಂಚಾಯಿತಿ ನಮ್ಮ ಮೆಂಬರು ಭಾಳ ಶ್ರಮ ವಹಿಸಿ ಮಿನಿಸ್ಟರ್ ಹತ್ರ ಮಾತಾಡಿ ಇದನ್ನು ಆಗಲೇಬೇಕು ಅಂತೇಳಿ ಇವತ್ತು ತಗೊಂಬಂದು ಇವತ್ತು ಪ್ರಥಮ ಬಾರಿಗೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾನು ಮೊದಲನೇದಾಗಿ ನಮ್ಮ ಮಿನಿಸ್ಟರ್ ಅಂತ ಕೆಎಚ್ ಮುನಿಯಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಬಹಳ ದೂರಕ್ಕೆ ನಾವು ಹೋಗಬೇಕಾಯ್ತು, ಯಜ್ಞಹಳ್ಳಿ ಗಂಟೆ ಹೋಗಬೇಕಾಯ್ತು. ಇವತ್ತು ನಮ್ಮೂರಲ್ಲೇ ಇವತ್ತು ಆಗಿದೆ. ಇನ್ನು ಅದನ್ನ ಪರ್ಮನೆಂಟ್ ಆಗಿ ನಾನು ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೂಡ ನಮ್ಮ ಮಹೇಶ್ವರಿಗೆ ಹೇಳಿದ್ದೀನಿ. ಮುಂದಿನದಲ್ಲಿ ಕೂಡ ನಮ್ಮ ಹಳ್ಳಿಯವರಿಗೆ ಆಗಲಿ ಅಂತ ನನ್ನ ಒಂದು ಆಸೆ. ಅದನ್ನ ಏನು ಇವತ್ತು ನಮ್ಮ ಡೈರಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಬರೀ ನಮ್ಮ ಏನು ಕೇಂದ್ರ ಅಲ್ಲದೆ ನಮ್ಮ ಡೈರಿಗೂ ಏನಾದರೂ ಒಂದು ಹಾಕಬೇಕು, ಒಂದು ಆದಾಯ ಬರಬೇಕು ಅಂತೇಳಿ ಅದಕ್ಕೂ ಕೂಡ ಪಂಚಾಯತಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ 3,000 ರೂಪಾಯಿ ಬರುವಂಥದ್ದು ಕೂಡ ನಮ್ಮ ಸಹಕಾರ ಸಂಘಕ್ಕೆ ಕೂಡ ನಮ್ಮ ಮೆಂಬರ್ಗಳು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿಯಾಗಿ ಕೂಡ ಇವತ್ತು ನೀವು ಕಂಡಂಗೆ ಇವತ್ತು ಸುಮಾರು 2 ಕೋಟಿ ರೂಪಾಯಿನ ರಸ್ತೆನ ಕೂಡ ಮೊನ್ನೆ ಸಚಿವರು ಉದ್ಘಾಟನೆ ಮಾಡಿದ್ರು ಮೊನ್ನೆ ತಾನೆ. ಅದೇ ರೀತಿಯಾಗಿ ನಮ್ಮ ಅಂಗನವಾಡಿ ಹಾಗೂ ನಮ್ಮ ಮಹೇಶ್ ಅವರು ಅವರು ತಾತವ್ರ ನೆನಪಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಬಹಳ ಕೆಲಸವನ್ನ ನೀವು ಗ್ರಾಮಕ್ಕೆ ತಂದಿದ್ದೀವಿ. ಮುಂದಿನದಲ್ಲಿ ಕೂಡ ಭಯಪದಲ್ಲಿ ಕೂಡ 2 ಕೋಟಿಯನ್ನು ಕಾಂಕ್ರೀಟನ್ನು ಹಾಕಿಸಿದ್ದೀವಿ. ಈಗ ಮತ್ತೆ ನಮ್ಮ MLA ಅವರ ವಿಶೇಷ ಅನುದಾನದಲ್ಲಿ ಕೂಡ ಕೊಡ್ತೀವಿ. ಹಾಸ್ಪಿಟಲ್ ಈಗ ಉಪಕೇಂದ್ರವನ್ನು ಕೇಳವ್ರೆ. ಬಿಲ್ಡಿಂಗ್ ಜಾಗ ಕೂಡ ಗುರುತಿಸಿದ್ದಾರೆ. ಜಾಗ ಕೂಡ ಹಾಗೆ ಮುಂದಿನದಲ್ಲಿ ಮಾಡ್ತೀವಿ. ಹಿಂದೆ ನಾನು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ನನ್ನ ಕೈಲಾದಷ್ಟು ಕೂಡ ನಾನು ಕೂಡ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತರುಣ್ ಸೇರೋಡು ಕೂಡ ಫಿಲ್ಟ್ರು, ವಾಟರ್, ಒಳಸಂಪು, ಇವೆಲ್ಲ ಕಾಂಕ್ರೀಟ್ ರೋಡ್ಗಳು ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಮುಂದೆ ಒಂದು ಅವಕಾಶ ಇನ್ನೊಂದು ಬಾರಿ ಕೊಡ್ರಿ ಅಂತ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆ ಮಗನಾಗಿ ಹೆಚ್ಚಾಗಿ ಕೆಲಸ ಮಾಡ್ತೀನಿ. ನಿಮ್ಮೂರು ಮಗನಾಗಿ ಕೂಡ ನಾನು ಕೂಡ ಇರ್ತೀನಿ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿದ್ದು ರಾಜಕೀಯ ಬಂದಾಗ 3 ದಿನ ಮಾತ್ರ ರಾಜಕೀಯ ಮಾಡೋಣ, ಕೆಲಸ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಅಭಿವೃದ್ಧಿಯಾಗಿ ಕೆಲಸ ಮಾಡೋಣ ಅಂತ ನನ್ನ ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಮನಸ್ಸಿ ಮಾತು. ವರದಿ ವಸಂತ್ ಕುಮಾರ್, ಬೆಂಗಳೂರು ಗ್ರಾಮಾಂತರ.